ಮೇಡ್ ಫಾರ್ ಈಚ್ ಅದರ್ ಸ್ಪರ್ಧೆ ಪ್ರಾರಂಭವಾಯಿತು. ಜಡ್ಜ್ ಆಗಿ ಬೃಹಸ್ಪತಿ ವೇದಿಕೆಯ ಮೇಲಿನಿಂದ 120 ಇಂಚು ಮೇಲೆ ಗಾಳಿಯಲ್ಲಿ ನಿಂತ. ಸಭೆಯೆಲ್ಲ ಕೆಲವು ನೂರಾರು ಜೋಡಿಗಳಿಂದ ತುಂಬಿದೆ. ಪ್ರತಿ ಜೋಡಿಯು ತಾವೇ ಪ್ರಪಂಚದೊಳಗೆಲ್ಲ ಅತ್ಯಂತ ಅನ್ಯೋನ್ಯವಾದ ಜೋಡಿ ಎಂಬಂತೆ ಒಬ್ಬರ ಕಣ್ಗಳಲ್ಲಿ ಮತ್ತೊಬ್ಬರು ತನ್ಮಯತೆಯಿಂದ ನೋಡುತ್ತಾ ಕಿರುನಗೆ ಸೂಸುತ್ತಾ ಬೃಹಸ್ಪತಿಯ ಕಣ್ಣಿಗೆ ಬೀಳಲು ಪ್ರಯತ್ನಿಸುತ್ತಿದ್ದರು. ಬೃಹಸ್ಪತಿ ಎಲ್ಲಾ ಜೋಡಿಗಳನ್ನು ವಿವಿಧ ಕೋನಗಳಿಂದ ಪರಿಶೀಲಿಸುತ್ತಾ ಅವರೊಡನೆ ಮಾತನಾಡುತ್ತಾ ಅವರ ಹಿಂದೆ ಮುಂದೆ ಸುತ್ತುತ್ತಾ ಅಂಕಗಳನ್ನು ಹಾಕಿಕೊಳ್ಳುತ್ತಾ ಒಂದು ಪಟ್ಟಿಯನ್ನು ತಯಾರು ಮಾಡುತ್ತಿದ್ದ. ಕೊನೆಗೆ ಎಲ್ಲವನ್ನೂ ಕೂಲಂಕಷವಾಗಿ ಪರಿಶೀಲಿಸಿ ತನ್ನ ತೀರ್ಪನ್ನು ನೀಡಿದ. ಸ್ಪರ್ಧೆ ತುಂಬಾ ತೀವ್ರವಾಗಿರುವುದರಿಂದ ಕೊನೆಯವರೆಗೂ ಸ್ಪರ್ಧೆಯಲ್ಲಿ ಉಳಿದ 5 ಜೋಡಿಗಳ ಹೆಸರುಗಳನ್ನು ಪ್ರಕಟಿಸುತ್ತೇನೆ. ಎಲ್ಲರೂ ನಿಶ್ಶಬ್ದವಾಗಿಯೂ ಕುತೂಹಲದಿಂದಲೂ ಕೇಳಲು ಉತ್ಸುಕರಾದರು. ಬ್ರಹ್ಮ, ಸರಸ್ವತಿ, ವಿಷ್ಣುಮೂರ್ತಿ, ಲಕ್ಷ್ಮೀದೇವಿ, ಶಿವ, ಪಾರ್ವತಿಯರು, ಇಂದ್ರ, ಶಚಿದೇವಿ, ಗಂಧರ್ವ ಆತನ ಹೆಂಡತಿ. ಈಗ ಇವರೆಲ್ಲರ ಎಂಟ್ರಿ ಫಾರಂಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ವಿಜೇತರ ಹೆಸರನ್ನು ಪ್ರಕಟಿಸುತ್ತೇನೆ, ಬೃಹಸ್ಪತಿ ಹೇಳಿದ. ಮೊದಲ ಕರೆ ಗಂಧರ್ವನಿಗೆ ಬಂತು. ಹಿಂಜರಿಯುತ್ತಲೇ ಒಳಗೆ ಹೋದ ಗಂಧರ್ವ, ನಿನ್ನೆ ಸಂಜೆ ನಿನ್ನೊಡನೆ ಸುರಪಾನ ಶಾಲೆಯಲ್ಲಿ ಇನ್ನೊಬ್ಬ ಹುಡುಗಿ ಕಂಡಳು. ಅವಳು ನಿನಗೆ ಹೆಂಡತಿ ಎಂದು ಪರಿಚಯಿಸಿದ್ದಿ ನನಗೆ. ಆದರೆ ಸ್ಪರ್ಧೆಗೆ ಇನ್ನೊಬ್ಬಳನ್ನು ಕರೆದು ತಂದಿದ್ದೀಯಲ್ಲ, ಏನು ವಿಷಯ? ಬೃಹಸ್ಪತಿ ಕೇಳಿದ. ಗಂಧರ್ವ ನಾಚಿಕೊಂಡ. ಪರವಾಗಿಲ್ಲ, ಹೇಳು. ನಮ್ಮ ಬದುಕಿನಲ್ಲಿ ಇದು ಸಾಮಾನ್ಯ ತಾನೇ. ಪ್ರತಿಯೊಬ್ಬರೂ ಯಾವುದೋ ಬಲಹೀನ ಕ್ಷಣದಲ್ಲಿ ಮತ್ತೊಂದು ಹೆಣ್ಣನ್ನು ಹೆಂಡತಿಯಾಗಿ ಸ್ವೀಕರಿಸುತ್ತಾರೆ. ಹಾಗಾಗಿ ನೀನೇನು ನಾಚಿಕೊಳ್ಳಬೇಕಾಗಿಲ್ಲ. ಹೇಳು, ಇವಳು ನಿನ್ನ 2ನೇ ಹೆಂಡತಿಯಾ? ಅಲ್ಲ ರೀ, ನನ್ನ 3ನೇ ಹೆಂಡತಿ, ಗಂಧರ್ವ ಹೇಳಿದ. ಬೃಹಸ್ಪತಿ ಶಾಕ್ ತಗುಲಿದವನಂತೆ ನೋಡಿದ. 3ನೇ ಹೆಂಡತಿ? ಎಷ್ಟು ದಿನಗಳಾದವು ಈ ಮದುವೆಯಾಗಿ? ಸರಿಯಾಗಿ 40 ನಿಮಿಷಗಳಾದವು. ಬೃಹಸ್ಪತಿ ಬೆಚ್ಚಿಬಿದ್ದ. ಈ ಮದುವೆ ಸಲ್ಲುವುದಿಲ್ಲ, ಕಿರುಚಿದ ಜೋರಾಗಿ. ಏಕೆ? ಆಶ್ಚರ್ಯದಿಂದ ಕೇಳಿದ ಗಂಧರ್ವ. ಕೇವಲ ಈ ಸ್ಪರ್ಧೆಯಲ್ಲಿ ಗೆಲ್ಲುವ ದುರುದ್ದೇಶದಿಂದ ನೀನು ಈ ಮದುವೆ ಮಾಡಿಕೊಂಡಿದ್ದೀಯಾದ್ದರಿಂದ. ಆ ಮಾತು ಕೇಳುತ್ತಿದ್ದಂತೆಯೇ ಆ 40 ನಿಮಿಷದ ಹಿಂದೆಯಷ್ಟೇ ಹೆಂಡತಿಯಾಗಿದ್ದವಳು ಎಚ್ಚರ ತಪ್ಪಿದಳು. ಗಂಧರ್ವ ಕೂಡಲೇ ತನ್ನ ಕೈಯಲ್ಲಿದ್ದ ಅಮೃತವನ್ನು ತೆಗೆದುಕೊಂಡು ಅವಳ ಮುಖಕ್ಕೆ ಸಿಂಪಡಿಸಿದ. ಕೂಡಲೇ ಅವಳು ಎದ್ದು ಕುಳಿತಳು. ಅಯ್ಯೋ, ಮೇಡ್ ಫಾರ್ ಈಚ್ ಅದರ್ ಸ್ಪರ್ಧೆಯಲ್ಲಿ ನಾವೇ ಗೆಲ್ಲುತ್ತೇವೆಂದು ನಿಮ್ಮನ್ನು ಮದುವೆಯಾದೆ. ಈಗ ನನ್ನ ಗತಿ? ಅವಳ ಅಳುವನ್ನು ತಡೆದುಕೊಳ್ಳುತ್ತಾ ಹೇಳಿದಳು. ಒಮ್ಮೊಮ್ಮೆ ಇಂತಹ ಊಹೆಗೂ ನಿಲುಕದ ಘಟನೆಗಳು ನಡೆಯುತ್ತಿರುತ್ತವೆ ದೇವಿ, ನೀನೇನು ಚಿಂತಿಸಬೇಡ, ಸಮಾಧಾನಪಡಿಸಿದ ಗಂಧರ್ವ. ನಾವಿನ್ನು ನಮ್ಮ ದಾರಿಯಲ್ಲಿ ಹೊರಟು ಹೋಗೋಣ, ಆಗ ಯಾವ ಸಮಸ್ಯೆಯೂ ಇರುವುದಿಲ್ಲ, ಅವನು ನಿರ್ಧರಿಸಿದ. ಅವಳು ಬೆಚ್ಚಿಬಿದ್ದು, ಹಾಗಾದರೆ ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಊಹೆಗೆ ನಿಲುಕದ ಘಟನೆಯನ್ನು ಏನು ಮಾಡೋಣ? ಗಾಬರಿಯಿಂದ ಕೇಳಿದಳು. ಗಂಧರ್ವ ಬೆಚ್ಚಿಬಿದ್ದ. ಇಷ್ಟು ಬೇಗವೇ? ಸರಿ, ಇನ್ನೇನು ಮಾಡುವುದು? ಬಾ, ನನ್ನೊಡನೆ 3 ಬೆಡ್ರೂಮ್ ಇರೋ ಮನೆಗೆ ಬದಲಾಯಿಸೋಣ ನಮ್ಮ ಸಂಸಾರನ, ವಿರಸವಾಗಿ ಹೇಳಿದ. ಅನಂತರ ವಿಷ್ಣುಮೂರ್ತಿಯನ್ನು ಸ್ಪರ್ಧೆಯಿಂದ ಹೊರಹಾಕಿದ ಬೃಹಸ್ಪತಿ. ಅದೇಕೆ? ನಮ್ಮ ಜೋಡಿಯಲ್ಲಿ ಯಾವ ಲೋಪವಿದೆ ಎಂದು ನಮ್ಮನ್ನು ಸ್ಪರ್ಧೆಯಿಂದ ಹೊರಹಾಕಿದಿ? ಕೋಪದಿಂದ ಕೇಳಿದ ವಿಷ್ಣು. ನೋಡಿ ವಿಷ್ಣುಮೂರ್ತಿಯವರೇ, ನೀವಿಬ್ಬರು ಉತ್ತಮ ಜೋಡಿಯಾಗಿ ಆಯ್ಕೆಯೇನೂ ಆಗುತ್ತಿದ್ದೀರಿ. ಆದರೆ ನೀವು ಆಗ ಹಾವಿನ ಮೇಲೆ ಮಲಗಿಕೊಂಡಿರಲಿಲ್ಲವಲ್ಲ? ಅಂದರೆ ನಾನು ಜೀವಿತಾಂತವೂ ಆ ಸಮುದ್ರದಲ್ಲಿ ಹಾವಿನ ಮೇಲೆ ಒಂದೇ ಸೈಡಿಗೆ ತಿರುಗಿ ಮಲಗಬೇಕಾ? ಕೋಪದಿಂದ ಕೇಳಿದ ವಿಷ್ಣು. ಬೇಕಾಗಿಲ್ಲವೆಂದಿಟ್ಟುಕೊಳ್ಳಿ, ಆದರೆ ನೀವು ಶೇಷಶಯನರಾಗಿ ಆರಾಮವಾಗಿ ಮಲಗಿರುವುದು, ನಿಮ್ಮ ಶ್ರೀಮತಿ ನಿಮ್ಮ ಸೇವೆ ಮಾಡುತ್ತಾ ಕುಳಿತಿರುವ ದೃಶ್ಯವೇ ಎಲ್ಲ ಲೋಕಗಳಲ್ಲೂ ಸುಪ್ರಸಿದ್ಧಿ ಪಡೆದಿರುವ ನೋಟ. ಯಾವ ಕ್ಯಾಲೆಂಡರ್ ಮೇಲೆ ನೋಡಿದರೂ, ಯಾವ ಫೋಟೋಗಳಲ್ಲಿ ನೋಡಿದರೂ ಅದೇ ದೃಶ್ಯವನ್ನು ಪ್ರಚಾರ ಪಡಿಸುತ್ತಿರುತ್ತಾರೆ. ಹಾಗಾಗಿ ನೀವು ಈ ರೀತಿ ಸ್ಪರ್ಧೆಗೆ ಬಂದಿರುವುದರಿಂದ ನೀವು ಅನರ್ಹರು. ಬೇಗ ಹೋಗಿ ಆ ಶೇಷತಲ್ಪವನ್ನು ತೆಗೆದುಕೊಂಡು ಬನ್ರಿ, ಲಕ್ಷ್ಮಿ ಆತುರಪಡಿಸಿದಳು. ಓಹೋ, ಸಾಧ್ಯವಿಲ್ಲ ಲಕ್ಷ್ಮೀದೇವಿ, ನಿನ್ನೆ ರಾತ್ರಿಯಿಂದ ನನಗೆ ಸ್ವಲ್ಪ ನೋವು ಕಾಡುತ್ತಿದೆ. ಹಾಗಾಗಿ ಇನ್ನೂ ಸ್ವಲ್ಪ ದಿನ ನನ್ನ ಒರಿಜಿನಲ್ ಭಂಗಿಯಲ್ಲಿ ಮಲಗಲಾರೆ. ಲಕ್ಷ್ಮಿಯ ಮುಖವೆಲ್ಲ ಕೆಂಪಗೆ ಕೆಂಡದಂತಾಯಿತು ಆ ಉತ್ತರದಿಂದ. ನಿಜ ಹೇಳ್ರಿ, ಹೀಗೆ ಹಠಾತ್ತನೆ ಒಂದೇ ರಾತ್ರಿಯಲ್ಲಿ ಅದು ಹೇಗೆ ನೋವು ಬಂತು?
ನಿನ್ನೆ ರಾತ್ರಿ ಏನು ಮಾಡಿದಿರಿ? ಆಕ್ರೋಶದಿಂದ ಕೇಳಿದಳು. ವಿಷ್ಣು ತನ್ನೆರಡೂ ಕೈಗಳನ್ನು ತಲೆ ಮೇಲಿರಿಸಿಕೊಂಡು